Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ವೀಡಿಯೋಸ್ನ ನೋಡ್ತಿದ್ರು, ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ಇವತ್ತು ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತೇನಪ್ಪ ವಿಶೇಷ ಅಂತಂದರೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಮಮ್ಮಿ ರೆಡಿನಾ? ರೆಡಿ. ಆ್ಯಂಡ್ ಅಜ್ಜಿ ಮನೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಮನೆ ಹತ್ರ ಕರ್ಮಾರಿಯಮ್ಮ ಟೆಂಪಲ್ ಇದೆ, ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗೋಣ ಅಂತ. ಸೊ ನೋಡೋಣ ಇವತ್ತು ಡೇ ಹೇಗೆ ಹೋಗುತ್ತೆ, ಹೇಗೆ ಸ್ಪೆಂಡ್ ಆಗುತ್ತೆ ಅಂತ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಮನೆಯಿಂದ ಹೊರಟ್ವಿ ಟೆಂಪಲ್ಗೆ ಹೋಗೋದಕ್ಕೆ. ಇವತ್ತು ನನ್ನ ವಿಡಿಯೋಲಿ ನಿಮಗೆ ಇನ್ನೊಬ್ಬರು ಸ್ಪೆಷಲ್ ಆಗಿರೋರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಸೊ ಇವನ ಹೆಸರು ಟಾಮಿ. ನಾವು ಆ ರೋಡಿಗೆ ಹೋಗಂಗಿಲ್ಲ, ನನಗೆ ಮಮ್ಮಿಗೆ ಗುರ್ತಿಡಿತಾನೆ. ಆ್ಯಂಡ್ ಬಂದು ಬರೋದಾಗಿರಲಿ ಆ್ಯಂಡ್ ಬಿಸ್ಕೆಟ್ ಕೊಡೋ ತನಕ ಹೋಗೋದೇ ಇಲ್ಲ ಆಸಾಮಿ ಅವನು. ಸೊ ಬಂದು ಬಿಸ್ಕೆಟ್ ತಿಂದು ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ಆಟಾಡಿ ಆ್ಯಂಡ್ ಆಮೇಲೆ ನಾವು ಅಲ್ಲಿಂದ ಹೊರಡ್ತೀವಿ. ಸೊ ಇವನು ಕೂಡ ಒಂಥರ ಸ್ಪೆಷಲ್ಲು, ಒಂಥರ ನನಗೆ ಆ್ಯನಿಮಲ್ಸು, ಈ ಪೆಟ್ ಸ್ಪೆಷಲಿ ನಂಗೆ ಡಾಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ನನಗಾಗಿರಲಿ, ನಮ್ಮ ಮನೇಲಿ ಯಾರಿಗೇ ಆಗಿರಲಿ, ನಮ್ಮ ಮಮ್ಮಿಗೆ ಡ್ಯಾಡಿಗೆ, ನಮ್ಮ 3 ಜನಕ್ಕೆ ಪೆಟ್ ಡಾಗ್ ಆದರೂ ಸ್ಪೆಷಲಿ ಡಾಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಒಳ್ಳೆ ದರ್ಶನ ಆಯಿತು. ಅಲ್ಲಿರೋ ಅಂಕಲು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು, ತುಂಬಾ ಖುಷಿ ಆಯಿತು. ಒಂಥರ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿದ್ದು ಆ ಪಾಸಿಟಿವ್ ವೈಬ್ಸ್ ಆಗಿರ್ಬೋದು, ಒಂಥರ ಪ್ರಶಾಂತವಾಗಿ ಪೀಸ್ಫುಲ್ಲಾಗಿ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತೆದ್ದು. ಸೊ ತುಂಬ ಒಳ್ಳೆ ಪೂಜೆ ಮಾಡಿಕೊಟ್ರು, ತುಂಬ ಒಂಥರ ಮನ್ಸಿಗೆ ಸಮಾಧಾನ ಅನ್ಸತ್ತಲ್ವ. ಸೊ ಆ ವೈಬ್ ನನಗೆ ಸಿಕ್ತು, ತುಂಬ ಒಳ್ಳೆ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಆ್ಯಂಡ್ ಸೀದಾ ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಂಥೇಳಿ ನಾನು ಮಮ್ಮಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸೀದಾ ನಾವು ಅಜ್ಜಿ ಮನೆಗೆ ಹೊರಟ್ವಿ. ಸೊ ಫೈನಲಿ ಅಜ್ಜಿ ಮನೆಗೆ ರೀಚ್ ಆದ್ವಿ ಆ್ಯಂಡ್ ಒಂದು ಗುಡ್ ಕ್ವಾಲಿಟಿ ಆಫ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಆ್ಯಂಡ್ ಇವ್ರನ್ನ ಮರೆಯೋದಕ್ಕಾಗತ್ತಾ, ನಮ್ಮ ಗುಂಡ. ಸೊ ಅವನ ಹತ್ರನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವನ ಹತ್ರ ಕೂಡ ಆಟಾಡಿ ಸೊ ಅಗೇನ್ ಅಲ್ಲಿಂದ ಮನೆಗೆ ಹೊರಟ್ವಿ. ಆ್ಯಂಡ್ ಮನೆಗೆ ಬರಬೇಕಾದ್ರೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಆಯಿತು. ಸೊ ಗ್ರಾಸರೀಸ್ ಎಲ್ಲ ಶಾಪ್ ಮಾಡಿಕೊಂಡು
ಆ್ಯಂಡ್ ಒಂದಷ್ಟು ಐಟಮ್ಸ್ನ ಮನೆಗೆಲ್ಲ ತೊಗೊಂಬರ್ಬೇಕಿತ್ತು. ಸೊ ಎಲ್ಲ ಮನೆಗೆ ತೊಗೊಂಡು ಆ್ಯಂಡ್ ನಾವು ಮನೆ ಕಡೆ ಹೊರಟ್ವಿ ಆ್ಯಂಡ್ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಸಂಡೇನ ಹೇಗೆ ಕಳಿಬೇಕೋ ತುಂಬ ಚೆನ್ನಾಗೇ ಕಳೆದೆ. ಆ್ಯಂಡ್ ಅಫ್ಕೋರ್ಸ್ ಅಜ್ಜಿ ಮನೆ ಅಂದರೆ ಅದು ಎಫೆಕ್ಷನ್ ಇದ್ದೇ ಇರುತ್ತೆ. ಅಜ್ಜಿ ಮನೆಗೆ ಹೋಗೋ ವೈಬ್ಸೇ ಬೇರೆ. ಆ್ಯಂಡ್ ಅಲ್ಲಿ ಅಜ್ಜಿ ಮಾಡಿಕೊಡೋ ಊಟ ಆಗಿರ್ಬೋದು, ಅವ್ರ ಜೊತೆ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಒಂಥರ ಫ್ಯಾಮ್ಲಿ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು. ಒಂದು ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ದಂಗೆ ಆ್ಯಂಡ್ ಒಂಥರ ರಿಫ್ರೆಶ್ ಆಗುತ್ತೆ ನಿಮಗೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ. ಸೊ ತುಂಬ ಚೆನ್ನಾಗಿತ್ತು ನನ್ನ ಸಂಡೇ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಜಸ್ಟ್ ಇವಾಗ ಬಂದ್ವಿ ಮನೆಗೆ. ನಾವಲ್ಲಿ ಒಂದು 5:30ಗೆ ಬಿಟ್ವಿ. ಆಲ್ಮೋಸ್ಟ್ 7 o'clock ಆಗ್ತಿದೆ. ಮಮ್ಮಿ ಹೇಗಿತ್ತು ಒನ್ ಡೇ ಟ್ರಿಪ್? ಸೂಪರ್ ಆಗಿತ್ತು. ಹಾಂ, ಖುಷಿ ಆಯಿತು. ಸೊ ಡೇ ಸ್ಪೆಂಟ್ ವೆಲ್. ಸಂಡೇ ಚೆನ್ನಾಗಿತ್ತು. ಆ್ಯಂಡ್ ಬಿಗ್ ಬಾಸ್ ಎಂಡ್ ಆಗ್ತಿದೆ ಇವತ್ತು. ಆ್ಯಂಡ್ ಅದು ಶುರು ಆದಾಗ ಅದು ಎಷ್ಟು ಖುಷಿ ಎಕ್ಸೈಟ್ಮೆಂಟ್ ಇರುತ್ತೋ, ಬೇಜಾರಾದಾಗ ಅಷ್ಟೇ. ಐ ಮೀನ್ ಅದು ಎಂಡ್ ಆಗ್ತಿರುವಾಗ ಅಷ್ಟೇ ಬೇಜಾರಾಗುತ್ತೆ. ಯಾರು ಗೆದ್ರೂ ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಗೆದ್ದಿಲ್ದಿರೋರ್ಗೂ ಓಕೆ, ಅಷ್ಟು ಅವ್ರು ಎಫರ್ಟ್ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು ಈ ಸತಿ ಬಿಗ್ ಬಾಸ್. ನೋಡೋಣ ನೆಕ್ಸ್ಟ್ ಸೀಸನ್ ಇನ್ನು ಯಾವಾಗ ಶುರು. ನೆಕ್ಸ್ಟ್ ಸೀಸನಲ್ಲಿ ಇನ್ನು ಹೆಂಗೆಲ್ಲ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಬರ್ತಾರೆ, ಯಾವಾಗ ಶುರು ಆಗುತ್ತೆ, ಸೊ ಇದೆಲ್ಲ ವೆಯ್ಟ್ ಮಾಡಿ ನೋಡೋಣ. ಸೊ ಅದಕ್ಕೆ ನಾವು ಇನ್ನು ಒಂದು 6 months ವೆಯ್ಟ್ ಮಾಡಬೇಕಾಗತ್ತೆ. ಸೊ ಚೆನ್ನಾಗಿತ್ತು. ಅಜ್ಜಿ ಮನೇಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಡೇ ವೆಲ್ ಸ್ಪೆಂಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ವಿಡಿಯೋ ಎಲ್ಲರೂ ಸಿಕ್ಕಿದ್ರು. ಹಾಂ, ಹೋಗೋರೆಲ್ಲ ಸಿಕ್ಕಿದ್ರು. ಹೌದು ಹೌದು, ಸಂಡೇ ಅಲ್ವಾ. ಸೊ ಎಲ್ಲರೂ ಮನೇಲಿದ್ದರು. ಸೊ ಆರಾಮಾಗಿ ಹಾಗೆ ಮಾತಾಡಿಕೊಂಡು, ನನಗಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಗೋಗಿದೆ. ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ. ಸೊ ಇವಾಗ ಊಟ ಮಾಡಿಕೊಂಡು ಮಲ್ಗೋದಷ್ಟೇ. ಫೈನ್ ಅಷ್ಟೇ ಗಾಯ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಚಿದ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.